ಅನಿಲ್ ಅವರೇ, ಭಾರತ್ ಜೋಡೋ ಮತ್ತು ಭಾರತ್ ನ್ಯಾಯ ಯಾತ್ರೆ ಇವೆಲ್ಲ ಒಂದಿಷ್ಟು ಬೂಸ್ಟ್ ಕೊಡುತ್ತೆ ಅಂತ ಬಹಳ ವಿಶ್ವಾಸದಲ್ಲಿದ್ದು. ಬಟ್ 5 ರಾಜ್ಯಗಳ ಚುನಾವಣೆಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಕೊಡದೇ ಇದ್ರೂ ಒಂದು ಹಂತಕ್ಕೆ ಮಾತ್ರ ಕೊಟ್ಟಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಕರ್ನಾಟಕದಲ್ಲಿ ನಿಮ್ಮ ಗ್ಯಾರಂಟಿ ಬಗ್ಗೆ ಇರುವಂಥ ವಿಶ್ವಾಸ ಬೇರೆ ರಾಜ್ಯಗಳಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ, ಯಾಕೆ ಸರ್? ಈಗ ಮೊದಲನೇದಾಗಿ ನೋಡಬೇಕು ಅಂತಂದರೆ ಕರ್ನಾಟಕದಲ್ಲಿ ನಾವು ಚುನಾವಣೆ ಗೆದ್ದಿದ್ದೀವಿ, ಇಲ್ಲಿ ಆಡಳಿತ ಮಾಡ್ತಾ ಇದ್ದೀವಿ, ಹಂಗಾಗಿ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಅದೇ ರೀತಿ ತೆಲಂಗಾಣಲ್ಲಿ ಸಹ, ಅದೇ ರೀತಿ ಹಿಮಾಚಲ್ ಸಹ. ಅವ್ರು ಆಗಲೇ ಶಂಕರ್ ಶೆಟ್ಟರ್ ಹೇಳ್ತಾ ಇದ್ರು, ಈಗ 376 ಸೀಟ್ಸ್ ಕೊಟ್ಟಿದ್ದಾರೆ. ಅಂದರೆ -303 ಅಂತಂದರೆ ಸರಿಸುಮಾರು 73 ಸೀಟ್ ಇನ್ಕ್ರೀಸ್ ಅಂತ ತೋರಿಸ್ತಾ ಇದ್ದಾರೆ. ಈಗ ಛತ್ತೀಸ್ಗಢದಲ್ಲಿ 11 ಸೀಟ್ ಇದೆ, ಅದರಲ್ಲಿ 9 ಸೀಟ್ ಗೆದ್ದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಡೆಲ್ಲಿಯಲ್ಲಿ 7 ಸೀಟ್ ಇದೆ, ಅದರಲ್ಲಿ 7ಕ್ಕೆ 7 ಗೆದ್ದಿದ್ದಾರೆ. ಅದೇ ರೀತಿ ಹರಿಯಾಣದಲ್ಲಿ 10 ಸೀಟ್ ಇದೆ, 10ಕ್ಕೆ 10 ಗೆದ್ದಿದ್ದಾರೆ. 80 ಸೀಟ್ ಇದೆ, 64 ಸೀಟ್ ಗೆದ್ದಿದ್ದಾರೆ. ಅದೇ ರೀತಿ ಅದು ಬಿಹಾರದಲ್ಲಿ 40 ಸೀಟ್ ಇದೆ, 38 ಸೀಟ್ ಗೆದ್ದಿದ್ದಾರೆ. 39, ಒಂದು ಕಾಂಗ್ರೆಸ್ 39 ಸೀಟ್ ಗೆದ್ದಿದ್ದಾರೆ. ಸೊ 76 ಸೀಟ್ ಎಲ್ಲಿಂದ ತರ್ತಿರೋದು ಒಂದು ಪ್ರಶ್ನೆ. ಈ ಸರ್ವೆ ನನಗೆ ಯಾಕೆ ಮಜಾ ಅನ್ನಿಸ್ತದೆ ಅಂದರೆ, ಎಲ್ಲಿಂದ ಬರ್ತಾವೆ 73 ಸೀಟು? ತೆಲಂಗಾಣದಿಂದ ತರ್ತಾರಾ, ಆಂಧ್ರದಿಂದ ತರ್ತಾರಾ, ತಮಿಳ್ನಾಡಿಂದ ತರ್ತಾರಾ, ಎಲ್ಲಿ ಒರಿಸ್ಸಾದಿಂದ ತರ್ತಾರಾ, ಬೆಂಗಾಲಿಂದ ತರ್ತಾರಾ? ಸರಿ, ಬೆಂಗಾಲಿಂದ ತರ್ತಾರೆ ಅಂದ್ಕೊಳ್ಳಿ, ಯಾಕಂದರೆ ಬಿಕಾಸ್ ಅಲ್ಲಿ CPI ಆದಮೇಲೆ ಇಫ್ ವಿ ಹ್ಯಾವ್ ಅ ಫಾರ್ಮಿಟಬಲ್ ಅಲಯನ್ಸ್ ವಿತ್ ಇದು ಯಾರು ಮಮತಾ ಬ್ಯಾನರ್ಜಿ, ದೇರ್ ವಿಲ್ ಬಿ ಅ ಪ್ರಿನ್ಸಿಪಲ್ ಅಪೋನೆಂಟ್ ಇಸ್ ಭಾರತೀಯ ಜನತಾ ಪಾರ್ಟಿ. ಬಟ್ ಬೇರೆ ಕಡೆಯಿಂದ ಇಲ್ಲಿ 70 ಸೀಟ್ ಅಂದರೆ ನಂಬರ್ ಆಫ್ ಸೀಟ್ಸ್ ಅವರು ಜಾಸ್ತಿ ಇರಬೇಕಲ್ಲ. ಇವತ್ತು ನನ್ನ ಮಿತ್ರರಾದಂಥ JDS ವಕ್ತಾರರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಾರ್ಟಿ ಅದೇ ಏನಾರು ಏನಂತೀರಿ ಅಫಿಷಿಯಲ್ ಆಗಿ ನಾನು ಹೇಳ್ತೀನಿ, ಇವತ್ತಿಗೂ ಸಹ ನಾವು ಯಾವುದು ಎಕ್ಸಿಟ್ ಪೋಲ್ನ ವಿ ವಿಲ್ ನಾಟ್ ಎಕ್ಸೆಪ್ಟ್. ದ ರೀಸನ್ ಬಿಹೈಂಡ್ ಇಟ್ ಈಸ್ ವೆರಿ ಸಿಂಪಲ್, ಸೈಂಟಿಫಿಕ್ ಆಗಿಲ್ಲ. ಎಸ್, ಅವ್ರದ್ದೇ ಆದಂಥ ಭಾರತೀಯ ಜನತಾ ಪಾರ್ಟಿ ಆದಂಥ ಅವ್ರದ್ದೇ ಆದಂಥ ಓನ್ ಇಂಟರ್ನಲ್ ಸರ್ವೆ ಇರ್ತದೆ, JDS ಅವ್ರದ್ದು ಇಂಟರ್ನಲ್ ಸರ್ವೆ ಇರ್ತದೆ, ನಮ್ದು ಇಂಟರ್ನಲ್ ಸರ್ವೆ ಇರ್ತದೆ. ಈಗ ಸರ್ಕಾರ ಇರೋದ್ರಿಂದ ಒಂದು ಲೆವೆಲ್ಗೆ ಸರ್ಕಾರದ ಕಡೆಯಿಂದನೂ ನಮಗೆ ಒಂದು ಇಂಟರ್ನಲ್ ರಿಪೋರ್ಟ್ ಇರ್ತದೆ. ಸೊ ಇದು ಒಂದು ಲೆವೆಲ್ ಆಫ್ ಅಗ್ರಿಮೆಂಟ್ ನಾನು ಮಾಡ್ಕೋಬೋದು, ಡಿಸ್ಅಗ್ರಿಮೆಂಟ್ ಮಾಡ್ಕೋಬೋದು, ಅದು ನಿಮ್ಮ ಮುಂದೆ ನೀವು ಎಕ್ಸೆಪ್ಟ್ ಮಾಡ್ಕೋಬೋದು, ಬಿಡ್ಬೋದು. ಬಟ್ ಇವರು ಕೊಡ್ತಿರುವಂಥದ್ದು ಐ ಆಮ್ ಓಪನ್ಲಿ ಟೆಲ್ಲಿಂಗ್ ಯು, ಇಟ್ ಇಸ್ ನಾಟ್ ಸೈಂಟಿಫಿಕ್. ಯಾಕೆ ಅಲ್ಲ ಅಂದರೆ 2 ಕೋಟಿ ಜನಸಂಖ್ಯೆ ಇರುವಂಥ ಜಾಗದಲ್ಲಿ 10,000 ನಾನು ಏನಂತೀರಿ ಮತಗಳನ್ನ ತಗೊಂಡು ಇದ್ರ ಮೇಲೆ ನಾನು ಚುನಾವಣೆ ರಿಸಲ್ಟ್ಗಳನ್ನ ಘೋಷಣೆ ಮಾಡ್ತೀನಿ ಅನ್ನೋದು ಒಂದು. ಎರಡನೇದು, ಇನ್ನೂ ಕ್ಯಾಂಡಿಡೇಟೇ ಡಿಕ್ಲೇರ್ ಆಗಿಲ್ಲ ಅಲ್ಲಿ ಯಾರು ಅಂತ ಹೇಳಿ. ಅಂಥ ಜಾಗದಲ್ಲಿ ಇಷ್ಟು ನಂಬರ್ಗಳು ಬರ್ತಾ, ಐ ಆಮ್ ಈವನ್ ನೌ ಟೆಲ್ಲಿಂಗ್, ಇನ್ ಕೇಸ್ ಇಫ್ ದ ಎಕ್ಸಿಟ್ ಪೋಲ್ಸ್ ಟೆಲ್ ಮಿ ದ ಪರ್ಸೆಂಟೇಜ್ ಆಫ್ ಸ್ವಿಂಗ್ ಆಫ್ ವೋಟ್ಸ್, ಐ ಅಗ್ರಿ. ಸೊ ನಾನು ಹೇಳ್ತಿರೋದು 378 ನಂಬರ್ಗಳನ್ನ ಕೊಡ್ತಾರೆ. ಆಮೇಲೆ ಶಂಕರ್ ಶೆಟ್ಟರ್ ಅಂತವರು ಮಾಧ್ಯಮ ವಕ್ತಾರರು, ಭಾರತೀಯ ಜನತಾ ಪಾರ್ಟಿನೋ ಕಾಂಗ್ರೆಸ್ ವಕ್ತಾರರು ಬಿಟ್ಟು ಒಂದು ನ್ಯೂಟ್ರಲಿಸ್ಟ್ ಆಗಿ ಬಂದಾಗ, ಈ ಸರಿ ಡನ್ ಡೀಲ್ ಅಂದ್ರೆ ಎಲೆಕ್ಷನ್ ಯಾಕೆ ಮಾಡ್ತೀರಿ? ನಾಳೆ ಬೆಳಗ್ಗೆ ಎಲೆಕ್ಷನ್ ಕಮಿಷನ್ ಮುಂದೆ ಕುಂತು ಬಿಡ್ರಿ, ಬೇಡ ಭಾರತೀಯ ಜನತಾ ಪಾರ್ಟಿ ಗೆದ್ದುಬಿಟ್ಟಿದೆ ಅಂತೇಳಿ. ಈ ರೀತಿ ಉತ್ತಂತನದ ಮಾತುಗಳನ್ನ ಆಡಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಹೇಳಬೇಕು, ನೋಡ್ರಿ ಇವತ್ತು ಇದೆ ಭಾರತೀಯ ಜನತಾ ಪಾರ್ಟಿ ಹೆಡ್ ಇರ್ಬೋದು, ಚುನಾವಣೆ ನಡೆದ ಮೇಲೆ ಜೇಸಿ ಜನ. ಇವತ್ತು ನಿಮ್ಗೆ ಹೇಳ್ತೀನಿ, ದ ಸೈಂಟಿಫಿಕ್ ಮೆಂಟಲ್ ಕ್ಯಾಲ್ಕುಲೇಷನ್ ಆಫ್ ದ ಪೀಪಲ್. ನೀವು 100 ಜನರ ಮುಂದೆ ಮೈಕ್ ಹಿಡಿದ್ರೆ ಬರೀ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ಯು ಆರ್ ಡೂಯಿಂಗ್ ರ್ಯಾಲಿ ಆನ್ ಬೈಕ್, ಅದೇನೋ ಒಂದು ಪ್ರೋಗ್ರಾಮ್ ಮಾಡಿದ್ರಿ, ಭಾಳ ಬ್ಯೂಟಿಫುಲ್ ಪ್ರೋಗ್ರಾಮ್, ಬುಲೆಟ್ ರಿಪೋರ್ಟರ್. ನೀವು 10 ಜನಕ್ಕೆ ಮೈಕ್ ಹಿಡಿದ್ರೆ ಅದರಲ್ಲಿ 2 ಮಾತ್ರ ಉತ್ತರ ಕೊಡ್ತಾರೆ, ಇನ್ನು 8 ಜನ ಉತ್ತರ ಕೊಡೋದಿಲ್ಲ. ಬಿಕಾಸ್ ಎಲೆಕ್ಷನ್ ಫಾರ್ ದೆಮ್ ವೋಟಿಂಗ್ ಇಸ್ ದೇರ್ ಪರ್ಸನಲ್ ರೈಟ್ ವಿಚ್ ದೇ ಡೋಂಟ್ ವಾಂಟ್ ಟು ಎಕ್ಸಿಬಿಟ್ ಇನ್ ಫ್ರಂಟ್ ಆಫ್ ಪೀಪಲ್. ಈಗ ಭಾರತೀಯ ಜನತಾ ಪಾರ್ಟಿ ನಮ್ಗೇನಂದ್ರು, ಇದೇ 136 ಸೀಟ್ ತೊಗೋಬೇಕಾರೆ, ಅಯ್ಯೋ DK ಶಿವಕುಮಾರು ಸಿದ್ದರಾಮಯ್ಯ ಒಂದಾಗ್ತಾರೇನ್ರಿ, ನಾವು ಕೊಟ್ಟಿರುವಂಥ ಕೊಡುಗೆ ಬೇಕಾದಷ್ಟಿದೆ. ಸಿ, ಈವನ್ ಟು ಸರ್ಟನ್ ಎಕ್ಸಿಟ್ ಪೋಲ್ಸ್ ಔಟ್ ಆಫ್ 10, 5 ಆರ್ ಗಿವಿಂಗ್ ಫಾರ್ ಭಾರತೀಯ ಜನತಾ ಪಾರ್ಟಿ. ಆಮೇಲೆ ನನ್ನ ಮಿತ್ರರು ಹೇಳ್ತಿದ್ರು 80% ಕರೆಕ್ಟ್ ಇದೆ ಅಂತ. ತೋರ್ಸಕ್ಕೆ ಹೇಳಿ 80% ಯಾವ ಅಂತೇಳಿ. ಇವತ್ತಿಗೂ ನಾನು ಹೇಳ್ತೀನಿ, more than 77% exit polls are wrong. And for your candidate information, exit polls are banned in India, which is not by me, which is by election commission. ಇವತ್ತು ನನ್ನ ಸ್ನೇಹಿತರು ಇವ್ರು ಹೇಳ್ತಾ ಇದ್ರು, JDS ವಕ್ತಾರರು, ಇವತ್ತು ಏನು JDS ವಕ್ತಾರರು ಒಂದು ಸ್ಟ್ರಾಂಗ್ ಆಗಿ ಒಂದು ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ವೆಗಳೆಲ್ಲೂ ಕೂಡ ಬ್ಯಾನ್ ಆಗಿದ್ದು ನನಗೆ ಅಲ್ಲ ನೋ, ಇಟ್ ಇಸ್ ಎಕ್ಸಿಟ್ ಪೋಲ್ ಇಸ್ ಅಲ್ಲ ಸರ್, ಇಟ್ಸ್ ನಾಟ್ ಎಕ್ಸಿಟ್ ಪೋಲ್, ಸಾರಿ ಪ್ರೀಪೋಲ್, ಇಟ್ ಇಸ್ ನಥಿಂಗ್ ಬಟ್ ಅ ಪ್ರೀಪೋಲ್ ಸರ್ವೆ, ರೈಟ್? ಪ್ರೀಪೋಲ್ ಸರ್ವೆ, ಇಟ್ ಇಸ್ ಅ ಸರ್ವೆ ರಿಪೋರ್ಟ್ ವಿಚ್ ಇಸ್ ಆಕ್ಚುಲಿ ಬ್ಯಾನ್ಡ್. ಇಲ್ಲ ಯಾವ ಸರ್ವೆಗಳು ಬ್ಯಾನ್, ಯಾವ್ದು ಸರ್ವೆ ಬ್ಯಾನ್ ಎಲೆಕ್ಷನ್ ಕಮಿಷನ್ ಯಾವ ಕ್ಲಾಸ್ ನಿಗೆ ಹೇಳಿದೆ ಅಂತ ತಕ್ಕೊಡ್ತೀನಿ. ಇರ್ಲಿ, ಅದೇನಾರು ಇದ್ರೆ ಪಾಪ ನೀವು ಮಾಧ್ಯಮದಲ್ಲಿ ಅದು ಬಿಟ್ಬಿಡಿ, ಅದು ಬೇಡ ಚರ್ಚೆ. ಈಗ ವಿಚಾರ ಇರೋದೇನು ಅಂತಂದ್ರೆ, ಗಂಗಾಧರ್ ಅವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ನಾನು ಅವರಿಗೆ ಒಂದು ಓಪನ್ ಆಫರ್ ಕೊಡ್ತೀನಿ, ದೇವೇಗೌಡರು ಏನೋ ಪ್ರಧಾನಮಂತ್ರಿ ಮಾಡಿದ್ರೆ ನಿಮ್ಮ ಸ್ಟೇಟ್ಮೆಂಟ್ ಇದೇ ಇರುತ್ತಾ? ಯು ಆರ್ ಬೆಂಡಿಂಗ್ ದ ಸ್ಟೇಟ್ಮೆಂಟ್ ಹ್ಯಾಸ್ ಇನ್ ವೆನ್ ಫಾರ್ ಯುವರ್ ಕನ್ವೀನಿಯನ್ಸ್. ಭಾರತೀಯ ಜನತಾ ಪಾರ್ಟಿ ಅವ್ರು ಏನ್ ಮಾಡಿಲ್ಲ ಇವತ್ತು, ಅವ್ರು ಬೆಂಡ್ ಮಾಡ್ತಾ ಇದ್ದಾರೆ. ನಾವು ಪ್ರಧಾನಮಂತ್ರಿ ಮಾಡಿದಾಗ ಕಾಂಗ್ರೆಸ್ ಜೊತೆಗಿದ್ರು, ನಾವು ಮುಖ್ಯಮಂತ್ರಿ ಮಾಡಿದಾಗ ಕಾಂಗ್ರೆಸ್ ಜೊತೆಗಿದ್ರು. ಗಂಗಾಧರ್ ಅವರಿಗೆ ಬಹಳ ಒಂಥರ ಫ್ಲೆಕ್ಸಿಬಲ್ ಆಗ್ಬಿಟ್ಟಿದ್ದಾರೆ ಅವರು ಮಾತಾಡೋದ್ರೊಳಗೆ. ಸುರಭಿ ಅವರೇ,
ಮೋದಿ ಗ್ಯಾರಂಟಿ ವಿಚಾರನೇ ಇರಲಿಲ್ಲ. ಈಗ ಎಲ್ಲ ಕಡೆನೂ ಕೂಡ ಮೋದಿ ಗ್ಯಾರಂಟಿ ಅಂದಿದ್ದಾರೆ. ಗ್ಯಾರಂಟಿ ವಿಚಾರದಲ್ಲಿ ಬಿಜೆಪಿ ಅಷ್ಟೊಂದು ಭಯಭೀತ ಆಗ್ಬಿಟ್ಟಿದೆಯಾ? ಅಲ್ಲ, ಯಾವ್ದಾದ್ರು ಒಂದು ಒಳ್ಳೆ ಗ್ಯಾರಂಟಿ ಅಂತ ಹೇಳ್ತಾ ಇದಾರಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಮಾತ್ರ ಅಲ್ಲ, ಒಳ್ಳೆ ಸ್ಲೋಗನ್ ಇರೋದನ್ನ ನಮ್ ತೋರಿಸ್ತಾ ಇದೀವಿ. ನಮ್ ಗ್ಯಾರಂಟಿ ಏನು ಅಂತ ಇರ್ಲಿ, ಆಗ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತ ದೇಶ ನೋಡ್ಲಿ. ಯಾಕೆ ಮೋದಿ ಗ್ಯಾರಂಟಿ ಮೇಲೆ ನಿಮಗೆ ಭರವಸೆ ಬಂದಿಲ್ಲ ಅಂದ್ರೆ ನಾವು ಇನ್ನು ಕ್ಯಾಂಪೇನ್ ಇನ್ನು ಮಾಡ್ತಾ ಇದೀವಿ. 100% ಜನರಿಗೆ ಬಂದಿದೆ ಆ ಭರವಸೆ. ಮೋದಿ ಗ್ಯಾರಂಟಿ ಅಂದ್ರೆ ಯಾವ ತರಹ ಬೆಂಗಳೂರಲ್ಲಿ ನೋಡಿರುವಂತಹ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂಸ್, ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಸ್ನ ವಿರುದ್ಧ ಗಟ್ಟಿಯಾಗಿ ಆಕ್ಷನ್ ತಗೊಳ್ಳೋದು ಮೋದಿ ಗ್ಯಾರಂಟಿ. ಯಾವುದು ಮೋದಿ ಗ್ಯಾರಂಟಿ ಅಂದ್ರೆ ಎಲ್ಲಾ ಮಹಿಳೆಯರಿಗೆ, ಯಾರಿಗೆ ಟೈಮ್ ಪಾವರ್ಟಿ ಅಂತ ಬರುತ್ತೋ, ಕೆಲಸ ಮಾಡಿ 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 ಅವರಿಗೆ ಸಿಗೋದಿಲ್ವೋ ಬೇಸಿಕ್ ಫೆಸಿಲಿಟೀಸ್, ಅವರಿಗೆ ಟಾಯ್ಲೆಟ್ ತಲುಪಿಸಿರೋದು, ಅವರಿಗೆ ಬೇರೆ ಒಂದು ಕುಕ್ಕಿಂಗ್ಗೆ ಗ್ಯಾಸ್ ತಲುಪಿಸಿರೋದು, ಇದು ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಅನ್ನೋದು ಜನರಿಗೆ ಅದು ಅರ್ಥ ಆಗೋಗಿದೆ. ಅದನ್ನ ನಾವು ಬರೀ ಒಂದು ಸ್ಲೋಗನ್ ಆಗಿ ಮಾಡಿದ್ವಿ. ಒಂದು ಪ್ರಶ್ನೆನೂ ಕೇಳ್ತಾ ಇದ್ರು, 70 ಸೀಟ್ಗಳನ್ನ ನೀವು ಎಲ್ಲಿ ಗೇನ್ ಮಾಡ್ತಾ ಒಂದು ಇದ್ದೀರಾ? ಪ್ರಶ್ನೆ ನಾನ್ ಕೇಳ್ತೀನಿ, 70 ಸೀಟ್ ಬಗ್ಗೆ ನೀವು ಮಾತಾಡಿದ್ದೀರಾ. ಈ ಒಂದು ಪ್ರಿಡಿಕ್ಷನ್ ಅಲ್ಲಿ ತೋರಿಸ್ತಿರೋದು ಅವರಲ್ಲ ಉತ್ತರ ಕೊಡಬೇಕಾಗಿರೋದು, ಎಕ್ಸಿಟ್ ಪೋಲ್ ಅವ್ರು. ಪಾಪ ಅವ್ರು ಹೇಳಿ ಮೇಡಮ್. ಅಲ್ಲ, ಪ್ರೀ ಪೋಲ್ ಸರ್ವೆ ಅವ್ರು ಏನ್ ಮಾಡಿದ್ರು, ನನಗೇನ್ ಕ್ಯೂರಿಯಾಸಿಟಿ ಅಂದ್ರೆ, ಈ ಪ್ರೀ ಪೋಲ್ ನಂಬರ್ಸ್ ಕೊಟ್ಟಿರೋದು ಕಾಂಗ್ರೆಸ್ ಎಷ್ಟು ಬರುತ್ತೆ ಇಂಡಿಯಾ ಅಲಯನ್ಸ್ ಅಲ್ಲಿ, ಕಾಂಗ್ರೆಸ್ ಎಷ್ಟು ನಂಬರ್ಸ್ ಅಂತ. ಯಾಕೆಂದ್ರೆ ಯಾವಾಗ ಒಂದು ನ್ಯಾಷನಲ್ ಪಾರ್ಟಿ ಆಲ್ ರೂಲಿಂಗ್ ಪಾರ್ಟಿ ಆಗಿತ್ತೋ, ಇವಾಗ ಬಂದಿರೋದು ಎಷ್ಟು ಸೀಟಿಗೆ ಆ ನಂಬರ್ಸ್ ಹೇಳೋದಕ್ಕೆ ಒಂದು ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಆಗದೆ ಇರುವಂತ ನಂಬರ್ಸ್. ಇದರಲ್ಲಿ ಎಷ್ಟು ಆಮೇಲೆ ಆ ಇಂಡಿ ಅಲಯನ್ಸ್, ನಮ್ಮ JDS ವಕ್ತಾರರು ಹೇಳ್ದಂಗೆ ಏನು ದಿನ ವಾಟ್ಸ್ಆಪ್ ಚಾಟ್, ಲೆಫ್ಟ್ ದ ಚಾಟ್ ಅಂತ ಒಂದು ಮೀಮ್ ಮಾಡ್ತಾ ಇರ್ತಾರೆ. ಇಂಡಿಯಾ ಅಲಯನ್ಸ್ಗೆ ಬರ್ತಾರೆ, ಆಮೇಲೆ ತಕ್ಷಣ ಪಾರ್ಟಿ ಬಿಟ್ಬಿಡುತ್ತೆ. ಆ ಥರ ನಡೀತಾ ಇದೆ ಇಂಡಿಯಾ ಅಲಯನ್ಸ್. 6 ಪಾರ್ಟಿ ಆವತ್ತೇ. ಆಮೇಲೆ ರಾಹುಲ್ ಗಾಂಧಿ ಅವ್ರ ಯಾತ್ರೆ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ, ಏನು ಭಾರತ್ ಜೋಡೋ ಯಾತ್ರೆ. ನಿಮಗೆ ಜ್ಞಾಪಕ ಇದೆಯಾ, ಯಾವಾಗ TMC ಇಂಡಿಯಾ ಅಲಯನ್ಸ್ ಇಂದ ಆಚೆ ಬಂದಾಗ ಯಾವ ತರ ಅಕ್ಯುಸೇಷನ್ ಮಾಡಿದ್ರು? ಹಿಂದಿನ ದಿನ ಆಚೆ ಬಂದ್ರು ಅವ್ರು ಇಂಡಿಯಾ ಅಲಯನ್ಸ್ಗೆ. ಆದ ನಂತರ ರಾಹುಲ್ ಗಾಂಧಿ ಅವ್ರು ಬಂದಿದ್ದು. ಆ ಬಂದಿದ್ದ ದಿವಸ ಯಾವ ತರ ಅಕ್ಯುಸೇಷನ್, ಹಿಂದೆ ಅವರ ಅಲಯನ್ಸ್ ಪಾರ್ಟ್ನರ್ ಮೇಲೆ ಇವ್ರು ಬರ್ತಿರೋದೇ ಬರೀ ಡಿಸ್ಟರ್ಬ್ ಮಾಡೋದಕ್ಕೆ, ಬರೀ ಬೇಡದೇ ಇರೋದಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳಿದ್ರು. ಸೊ ಇಂತಹ ಒಂದು ಅಲಯನ್ಸ್ ಇಟ್ಕೊಂಡಿರೋರು ನೋಡಿ, ನಮ್ಮ NDA ಅಲಯನ್ಸ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಒಂದು ಅಕ್ಯುಸೇಷನ್ ಏನ್ ಮಾಡ್ತಾರೆ ಇವರು ಅಂದ್ರೆ, ಬಹಳ ಚಿಕ್ಕ ಪಾರ್ಟಿ ಅಂತ. ಕಾಂಗ್ರೆಸ್ಸಿಗೆ ಈ ಅಲಯನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ, ನಾನು ಇದು 2019 ಇಂದ ಹೇಳ್ತಾ ಇದ್ದೀನಿ, ಒಂದು ಬಿಗ್ ಬ್ರದರ್ ಆಟಿಟ್ಯೂಡ್. ನೀವು ನನಗೆ ಸೀಟ್ ಕೊಡ್ಲಿಲ್ಲ ಅಂದ್ರೆ ನೀವು ಯಾರು? ನೀವೊಂದು ರೀಜನಲ್ ಪಾರ್ಟಿ, ನಾ ನ್ಯಾಷನಲ್ ಪಾರ್ಟಿ, ನೀವು ನನಗೆ ಸೀಟ್ ಕೊಡಬೇಕು ಅಂತ ಒಂದು ಆಟಿಟ್ಯೂಡ್ ತುಂಬಿಕೊಂಡಿದೆ. ಅದು ಇನ್ನೂ ನಾವು ನೋಡ್ಕೊಂಡು ಬರ್ತಾ ಇದೀವಿ. ಆಮೇಲೆ ಈ ಒಂದು JDS ಜೊತೆಗೆ ಬಿಜೆಪಿಗೆ ಇಲ್ವಾ ಹಂಗೆ? ಇಲ್ಲ, ಡೆಫಿನೆಟ್ ಆಗಿಲ್ಲ. JDS ಅವರು ನೀವು ಬಹಳ ಕೇಳ್ಬೋದು. ನಾವು ಮೊದಲನೇದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ಬಹಳ ರೆಸ್ಪೆಕ್ಟ್ ಮಾಡ್ತೀವಿ. ಅವರು ಕರೆಕ್ಟಾಗಿ ಹೇಳಿದ್ದಾರೆ, ಇದು ಬಂದಿರೋದು ಒಂದು NDA ಒಕ್ಕೂಟಕ್ಕೆ ಬರಬೇಕು ಅಂತ, ಎಷ್ಟು ಸೀಟು ಏನು ಅನ್ನೋ ವಿಷಯವಕ್ಕಲ್ಲ. ಹಂಗಾಗಿ ಇದಿದ್ರೆ ಸೀಟ್ ಶೇರಿಗನ್ನ ಡಿಸೈಡ್ ಮಾಡಿ ಆದ ನಂತರ ಬರ್ತಾ ಇದ್ರು. ಹಾಗಾಗಿ ನಾವು ನಮ್ಮ ಅಲಯನ್ಸ್ ಪಾರ್ಟ್ನರ್ಸ್ ಜೊತೆ ಈ ಕಾಮನ್ ಮಿನಿಮಮ್ ಪ್ಲಾನ್ ಅಂತ ಮಾಡ್ತಾರಲ್ಲ, ಇಂಡಿಯಾ ಅಲಯನ್ಸ್ಗೆ ವೆರಿ ನೆಸೆಸರಿ. ಯಾಕೆಂದ್ರೆ ಒಂದ್ ಕಡೆ ಇರುವಂತಹ ಪಾರ್ಟಿಗಳು ಎಕ್ಸ್ಟ್ರೀಮ್ ಲೆಫ್ಟ್, ಅದು ಕಾಂಗ್ರೆಸ್ ಇವಾಗ ಎಕ್ಸ್ಟ್ರೀಮ್ ಲೆಫ್ಟ್ ಆಗಿ ಹೋಗಿದೆ. ಅದು ಬಿಟ್ಟು ಬೇರೆ ಇಲ್ಲಿ ಎಂಥದ್ದು ಒಂದೊಂದು ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಪಂಜಾಬಿನಲ್ಲಿ ಅಲಯನ್ಸು ಆಗುತ್ತೆ, ಇಲ್ಲ ಡೆಲ್ಲಿನಲ್ಲಿ ಅದ್ರ ಬಗ್ಗೆ ಏನೋ ಚಿಂತನೆ ಇದೆ. ಸೊ ಯಾಕೆ ಈ ತರ ಪ್ರೀ ಪೋಲ್ ಸರ್ವೆ? ಒಂದು ಸೆಂಟಿಮೆಂಟ್ ಅನಾಲಿಸಿಸ್ ಅಷ್ಟೇ. ನಾವು ಇವಾಗ ಸೋಷಿಯಲ್ ಮೀಡಿಯಾಲಿ ಇರ್ಬೋದು, ಯಾವುದೇ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಇರ್ಬೋದು, ಒಂದು ಸೆಂಟಿಮೆಂಟ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಜನರ ಸೆಂಟಿಮೆಂಟ್ ಯಾವ ತರ ಇದೆ ಅಂದ್ರೆ, ಪ್ರಧಾನಮಂತ್ರಿ ಮೋದಿ ಅವರು ಏನು 100 ಡೇ ಪ್ಲಾನ್ ಮಾಡಿದ್ದಾರೆ ಅವ್ರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಂದಿಗೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಪೂರ್ಣ ಬಹುಮತ ಕೊಡೋದಕ್ಕೆ ಒಂದು ಮನಸ್ಥಿತಿ ಇದೆ. ಆ ಮನಸ್ಥಿತಿ ಕ್ಯಾಪ್ಚರ್ ಮಾಡಿದೆ ಈ ಸರ್ವೆ. ಒಂದೊಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ. JDS ನವ್ರನ್ನ ಮಾತನಾಡಿಸ್ತೀನಿ, ಜೊತೆಗೆ ಶಂಕರ್ ಶೆಟ್ಟಿ ಸರ್ನು ಮಾತನಾಡಿಸ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೆಲವು ಸಬ್ಜೆಕ್ಟ್ಸ್ಗಳು.